ಹಾಯ್ ವೆಲ್ಕಮ್ ಟು ಮೈ ಡೈಲಿ. ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿ ಮಳೆಯಲ್ಲಿ ಒಂದ್ ಪಪ್ಪಿ ಬಂದು ನಮ್ಮ ಮನೆಗೆ ಸೇರ್ಕೊಂಡಿದೆ ಅದ್ರ ಬಗ್ಗೆ ಇನ್ಸ್ಟಾ ಸ್ಟೋರಿ ಹಾಕಿದ್ದು ಹೇಳಿ ಆದ್ರೂ ಅದ್ರ ಬಗ್ಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಸೊ ಈ ಪಪ್ಪಿನ ನಾನೇ ಸಾಕೊಳ್ಳೋದಂತ ಡಿಸೈಡ್ ಮಾಡಿದೀನಿ. ಬೆಳಗ್ಗೆ ಎದ್ದು ಇಬ್ರಿಗೂ ಪೆಡಿಗ್ರಿ ಹಾಕಿ ನನ್ಗೆ ABC ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಆಮೇಲೆ ಮನೆ ಕಸ ಎಲ್ಲ ಗುಡ್ಸಿ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ರು ತಿನ್ಕೊಂಡು ಫ್ಯಾಮಿಲಿಗೆ ಹೊಸದಾಗಿ ಆಡ್ ಆಗಿರೋ ಮೆಂಬರ್ಗೆ ಸ್ನಾನ ಮಾಡ್ಸಕ್ ಹೋದೆ. ಕಮೆಂಟ್ಸ್ ಅಲ್ಲಿ ಸುಮಾರು ಜನ ಕೇಳಿದ್ರು ಪಪ್ಪಿ ಓನರ್ ಬಂದ್ರ ಪಪ್ಪಿ ವಾಪಸ್ ಅವ್ರ ಮನೆಗೆ ಸೇರ್ತಾ ಅಂತೆಲ್ಲ ಕ್ವಶನ್ ಮಾಡಿ. ಸೊ ನಿಮ್ ಕ್ವಶನ್ಸ್ ಗೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಸಿಕ್ತು ಅನ್ಕೋ. ಬಂದಿರೋ ಪಪ್ಪಿಗೆ ಆಲ್ರೆಡಿ ನಾಮಕರಣನು ಮಾಡ್ಬಿಟ್ಟಿದ್ದೀನಿ. ಏನಂತ ನಾಮಕರಣ ಮಾಡಿದೀನಿ ಅಂದ್ರೆ ಚಾರ್ಲಿ ಅಂತ. ಚಾರ್ಲಿ ಅಂತ ಯಾಕಿಟ್ಟೆ ಅಂದ್ರೆ ಸೇಮ್ ಚಾರ್ಲಿ ಮೂವಿ ಸ್ಟೈಲ್ ಇವಳು ಬಂದಿರೋದ್ ನಮ್ಮ ಮನೆಗೆ. ಚಾರ್ಲಿ ಅವ್ರ ಮನೆಗೆ ಸೇರ್ಲಿ ಅಂತ ನಂಗೂ ತುಂಬಾ ಆಸೆ. ಆದ್ರೆ ದೇವ್ರ ಇಚ್ಛೆ ಏನಿದೆ ಯಾರು ಗೊತ್ತು. ನಂಗಂತೂ ಇವಳು ಬಂದ್ಮೇಲೆ ತುಂಬಾ ಪಾಸಿಟಿವ್ ಥಿಂಗ್ಸ್ ನಡೀತಾ ಇದೆ. ತರ ಲಕ್ಕಿ ಚಾಮ್ ಅನ್ಸ್ತಿದ್ದಾಳೆ ಇವಳು. ಆಮೇಲೆ ಹಾಗೆ ಸಂಜೆ ಆಯ್ತು, ಪಾನಿಪುರಿ ತಿಂದು ಜಿಮ್ ರೆಡಿಯಾಗಿ ಹೊರಟಿ. ಇವಳು ಹಿಂಗ್ ಮಲ್ಗಿರೋದನ್ನ ನೋಡಿ ನನ್ಗನ್ಸಿದ್ದು ಇವಳಿಗೆ ನಮ್ಮಿಂದ ಸೇಫ್ ಫೀಲ್ ಇದೆ ಅಂತ. ಡಾಗ್ಸ್ ಮಲ್ಗೋ ಒಂದೊಂದು ಪೊಸಿಷನ್ ಕೂಡ ಅವುಗಳ ಫೀಲಿಂಗ್ಸ್ ಹೇಳುತ್ತೆ. ಯಾರನ್ನಾದ್ರೂ ತುಂಬಾ ಹಚ್ಕೊಂಡು ಸೇಫ್ ಫೀಲ್ ಆದಾಗ ಮಾತ್ರ ಈ ತರ ಮಲ್ಕೊಳ್ಳೋದು. ನಿಮ್ನ ತುಂಬಾ ನಂಬಿದಾಳೆ. ಆಮೇಲೆ ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸಿ ಮನೆಗೆ ಬಂದೆ ಗ್ರೇಸ್ ಮಾಡ್ಕೊಂಡು ತಿಂದು ಮಲ್ಕೊಂಡು ಇವತ್ತಿಗೆ ಇಷ್ಟೇ. ಬಾಯ್.